ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ. ನಾನು ಕೂಡ ಬಿಂದಾಸಾಗಿ ಚೆನ್ನಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ಅರ್ಲಿ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ 9 ಗಂಟೆ. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲರಿಗೂ ಸೋಮವಾರದ ಶುಭಾಶಯಗಳು. ಆ ಶಿವಪ್ಪ ಮಾದೇಶ್ವರ ನಿಮ್ಮ ಲೈಫಲ್ಲಿ ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಕೊಂಡು ಕಾಪಾಡಲಿ ಅಂತ ಹೇಳ್ತಾ ಎಲ್ಲ ಕೆಲಸ ಆಯಿತು ಗೈಸ್. ಅರ್ಲಿ ಮಾರ್ನಿಂಗ್ 3 ಗಂಟೆಗೆದ್ದು ಹರಿಬರಿ ಅಂತ ಎಲ್ಲ ಕೆಲಸ ಮಾಡಿದೆ. ಬಿಕಾಸ್ ಆಫ್ ಮಳೆ ಗ್ರಾಮ. ಇಷ್ಟು ದಿನ ಬಿಸಿಲು ಶೆಕೆ ಅಂತಿದ್ವಿ, ಈಗ ಮಳೆ ಚಳಿ ಅಂತ ಗಾಳಿ. ಆಷಾಢ ಸ್ಟಾರ್ಟ್ ಆಗೋಕ್ಕಿಂತ 1 ವೀಕ್ ಮೇಲಿದೆ. ಬಟ್ ಅವಾಗಲೂ ಸಖತ್ತು ರೈನ್ ಗೋ ಅವೇ ಕಮ್ಮಿಗೆ ಏನು ಹಾಡಿದ್ದಾರೆ, ಲಿಟ್ಲಿ ಜಾನಿ ವಾನ್ಸ್ ಟು ಪ್ಲೇ ಆ ಥರ ಸಾಂಗ್ ಹಾಡಬೇಕು ಅನಿಸ್ತಾ ಇದೆ. ಬಿಕಾಸ್ ಆಫ್ 3 ದಿನದಿಂದ ಬಟ್ಟೆಗಳು ಒಣಗಲಿಲ್ಲ. ಇಷ್ಟು ಮಳೆ ಬಂದರೆ ಈಗಲೂ ಹನಿತಾ ಇದೆ, ಸಖತ್ ಹನಿ. ಸೊ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವ್ಲಾಗ್ನ ಶೇರ್ ಮಾಡಿ ಅಂತ ಕೇಳ್ಕೊತಾ, ಇವತ್ತು ಬ್ರೇಕ್ಫಾಸ್ಟ್ಗೆ ರವೆ ರೊಟ್ಟಿ ಅಥವಾ ರವೆ ದೋಸೆ, ಆಲೂಗಡ್ಡೆ ಕುರ್ಮ ಬೇಗ ಹರಿಬರಿ ಮಾಡಿದೆ. ಮಕ್ಕಳಿಗೆ ಸ್ಕೂಲು. ಸೊ ಮೆಸೇಜ್ ಬಂದಿದೆ 7:45, ನೋಡ್ಕೊಂಡಿಲ್ಲ. ಇವತ್ತು ಹಾಲಿಡೇ ಅಂತ ಹೇಳಿ. ಸೊ ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಸತೀಶ್ಗೆ ತಿಂಡಿ ಹಾಕ್ತಾಯಿದ್ದೀನಿ. ನಾನು ಟೆಂಪಲ್ ವಿಸಿಟ್, ನನ್ನ ರೆಗ್ಯುಲರ್ ಕೆಲಸ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡೆ. ಈಗ ರವೆ ರೊಟ್ಟಿ ಹಾಕ್ತಾ ಏನು ತಿಳಿಸಿ ಒಂದೇ ಸೆಕೆಂಡ್ಗೆ ರಫ್ ಅಂತ ಎಲ್ಲ ಬೇಗ ಮಾಡ್ಕೊಂಬಿಟ್ಟೆ. ಬಟ್ ಸ್ಕೂಲ್ ರಜಾ ಅಂತ ಮೆಸೇಜ್ ಬರುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಇವಾಗ ಅವ್ರಿಗೆ ತಿಂಡಿ ಹಾಕ್ಕೊಡ್ಬೇಕು. ಅದಕ್ಕಿಂತ ಮುಂಚೆ ನೆನ್ನೆ ಭಾನುವಾರ ಏನೇನಾಯಿತು ಪ್ರತಿಯೊಂದು ಹ್ಯಾಡ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ಏನೇನಾಯಿತು ಹ್ಯಾಡ್ ಮಾಡ್ತೀನಿ. ಡಬ್ಬಿ ಎಲ್ಲ ಕಟ್ಬಿಟ್ಟಿದ್ದೆ ಗೈಸ್, ಸ್ಕೂಲಿದೆ ಅಂದ್ಕೊಂಡು. ಬಟ್ ಆದರೆ ಸ್ಕೂಲು ರಜಾ. ಸೊ ಹಾಗಾಗಿ ಅದೆಲ್ಲ ತೆಗೆದು ವಾಶ್ ಮಾಡಿ ಇನ್ನೂ ಕೆಲಸಗಳಿದ್ದಾವೆ. ಫಸ್ಟ್ ಅವ್ರಿಗೆ ತಿಂಡಿ ಹಾಕ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೆನ್ನೆ ಸಂಡೇ ವ್ಲಾಗ್ ಏನೇನಾಯಿತು, ಶನಿವಾರ ಏನಾಯಿತು ಪ್ರತಿಯೊಂದು ಶೇರ್ ಮಾಡ್ತೀನಿ. ನೋಡ್ಕೊಂಬನ್ನಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ತಿಂಡಿ ತಿಂದು ಓಕೆನಾ? ಸ್ಟೇ ಟ್ಯೂನ್. ಸಂಡೇ ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡು ಬರೋ ತನಕ ಮಳೆ ಇರಲಿಲ್ಲ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಏನು ಸೋನೆ ರಪ್ಪ ಅಂತ ರಂಗೋಲಿ ಎಲ್ಲ ಹೊರಟೋಯ್ತು. ಅಷ್ಟು ಮಳೆ ಜಿನುಗ್ಬಿಡ್ತು ಒಂದೇ ಸರಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಗ್ ಫ್ರೈಡ್ ರೈಸ್. ಸುಮಾರು ದಿನ ಆಗಿತ್ತು ಮಾಡೇ ಇರಲಿಲ್ಲ. ಸೊ ಮಕ್ಕಳ ಹಠ ಮಾಡ್ತಾಯಿದ್ರು ಮಾಡೋಣ ಅಂತ ರೈಸ್ ಕೂಡ ಮಾಡಿಟ್ಟಿದ್ದೀನಿ. ಸಿಂಪಲ್ ಎಗ್ ಫ್ರೈಡ್ ರೈಸ್ ಮತ್ತು ಆಮ್ಲೆಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫಸ್ಟು ಎಗ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ಮೀನ್ಸ್ ಅಂದರೆ ಒಡೆದು ಅದಕ್ಕೆ ಉಪ್ಪು ಖಾರ ಸೇರಿಸಿ ಇಟ್ಕೊಂಡ್ಬಿಡೋಣ. ಸ್ವಲ್ಪ ಆಮ್ಲೆಟ್ಗೆ ಏನೇನು ಬೇಕೋ ಅದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೈಡ್ ರೈಸ್ಗೆ ಏನು ಬೇಕೋ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಕಾರ್ನ್, ಹಸಿ ಬಟಾಣಿ ಇತ್ತು, ಅದನ್ನು ಆ್ಯಡ್ ಆನ್ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಸೊ ತಿನ್ನಲಿಕ್ಕೆ ಎಲ್ಲರೂ ಮಾಡ್ತಿರ್ತೀರ ಗೊತ್ತಿರುತ್ತೆ. ಬಟ್ ನನ್ನ ಸ್ಟೈಲಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ, ಓಕೆನಾ? ಸ್ಟೇ ಟ್ಯೂನ್. ರೈಸ್ ಈಸ್ ರೆಡಿ. ಈ ಥರ ಉದುರಾಗಿ ಮಾಡ್ಕೋಬೇಕು ರೈಸ್ನ. ರೈಸ್ ಆಗಿದೆ, ಎಗ್ಗು ಕೂಡ ರೆಡಿಯಾಗಿದೆ. ಇದಕ್ಕೆ ಎಗ್ ಸ್ಕ್ರಂಬಲ್ ಅಂತ ಕರೀತಾರೆ. ಸೊ ಈ ಥರ ಒಂದು ಬೌಲ್ಗೆ ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ. ಸ್ವಲ್ಪ ಆಫ್ ಬಾಯ್ಲ್ ಆದರೆ ಸಾಕು. ಸ್ವಲ್ಪ ಪೆಪ್ಪರ್, ವೈಟ್ ಪೆಪ್ಪರ್ ಅಥವಾ ಬ್ಲ್ಯಾಕ್ ಪೆಪ್ಪರ್ ಯಾವುದಾದ್ರೂ ಹಾಕ್ಕೋಬೋದು. ಸ್ವಲ್ಪ ಸಾಲ್ಟು, ಯಾಕಂದರೆ ಆಮೇಲೆ ರೈಸ್ಗೂ ಕೂಡ ಸ್ವಲ್ಪ ಸಾಲ್ಟ್ ಹಾಕಬೇಕು, ನೋಡ್ಕೊಂಡು ಹಾಕ್ಕೋಬೇಕು. ಹಚ್ಚ ಖಾರದ ಪುಡಿ ನಿಮಗೆ ಸೇರುತ್ತೆ ಅನ್ನೋದಾದರೆ ಸ್ವಲ್ಪ ಲಿಟ್ಲ್ ಬಿಟ್ ಖಾರ. ಇವಾಗ ಚಳಿ ಅಲ್ವಾ, ಮಳೆ ಸಖತ್ತಾಗಿದೆ. ರಾತ್ರಿ ಇಡೀ ಮಳೆ ಬಂದಿದೆ, ಸ್ವಲ್ಪ ವೆದರ್ ಚಳಿ ಇದೆ. ಈ ರೀತಿ ಮಾಡಿಕೊಂಡ್ರೆ ಎಗ್ ಸ್ಕ್ರಂಬಲ್ ರೆಡಿ ಆಗುತ್ತೆ. ಸೊ ಫೈನಲಿ ಎಗ್ ಸ್ಕ್ರಂಬಲ್ ಇದು ರೆಡಿ ಆಯಿತು. ಈಗ ಫ್ರೈಡ್ ರೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಒಗ್ಗರಣೆ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದು ಕಡಿಮೆ ಊರಿಲಿ ನಿಧಾನಕ್ಕೆ ಮಾಡಬೇಕು, ನೀರು ಬಿಟ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಎಗ್ಗಲ್ಲಿ. ಓಕೆ, ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಿದ್ಮೇಲೆ
ಕರಿಬೇವು, ಗ್ರೀನ್ ಚಿಲ್ಲಿ, ಆಮೇಲೆ ಉದ್ದ ಕಟ್ ಮಾಡ್ಕೊಂಡಿರೋ ಆನಿಯನ್, ಒಂದು ಆನಿಯನ್. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟು ಆನಿಯನ್ ಹಾಕ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ನಿಮಗೆ ಇಷ್ಟ ಇದ್ದರೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ, ಇಷ್ಟ ಇಲ್ಲ ಅಂದರೆ ಟೊಮೆಟೊನ ಸ್ಕಿಪ್ ಕೂಡ ಮಾಡ್ಬೋದು. ಟೊಮೆಟೊ ಆದಮೇಲೆ ಕ್ಯಾಪ್ಸಿಕಮ್. ಸೊ ಇದೇ ರೀತಿ ವೆಜ್ ಫ್ರೈಡ್ ರೈಸ್ ಕೂಡ ಮಾಡ್ಕೋಬೋದು. ಸೊ ನಾನು ಮಾಡ್ತಾ ಇರೋದು ಇವಾಗ ಎಗ್ ಫ್ರೈಡ್ ರೈಸ್. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಪ್ಲೇಟ್ ಕಲರ್ಫುಲ್ ಆಗಿರಲಿ ಅಂತ ಸ್ವಲ್ಪ ಹಸಿ ಬಟಾಣಿ, ಕಾರ್ನ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಸ್ಟ್ರೀಟಲ್ಲಿ ಯಾರೂ ಹಾಕಲ್ಲ, ಬಟ್ ನಾನು ಹಾಕ್ತಾ ಇದ್ದೀನಿ ಯಾಕಂದರೆ ನನ್ನ ಹತ್ರ ಇತ್ತು. ಕಲರ್ಫುಲ್ ಆಗಿರುತ್ತೆ, ಪ್ಲೇಟ್ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಆವಾಗಲೇ ಸ್ಕ್ರಂಬಲ್ಗೂ ಕೂಡ ಹಾಕ್ಕೊಂಡಿದ್ವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಪೆಪ್ಪರ್ ಬೇಕಿದ್ರೆ ಚೂರು ಅಚ್ಕಾರ ಹಾಕ್ಕೊಡಿ, ಖಾರ ತಿಂತೀರಾ ಅನ್ನೋದಾದರೆ ಸ್ವಲ್ಪ. ಅದ್ರ ಜೊತೆ ಸೋಯಾ ಸಾಸ್, ವೆನಿಗರ್, ಸ್ವಲ್ಪ ಗರಂ ಮಸಾಲ ಆ್ಯಡ್ ಆನ್ ಮಾಡ್ಕೊಳ್ಳಿ. ಸ್ಟ್ರೀಟಲ್ಲಿ ರೋಡ್ ಸೈಡಲ್ಲಿ ಮಾಡೋ ಥರನೇ ಇರುತ್ತೆ. ಸೋಯಾ ಸಾಸ್, ವೆನಿಗರ್, ಸ್ವಲ್ಪ ಟೊಮೆಟೊ ಕೆಚಪ್, ಹುಳಿ ಸಿಹಿ ಚಂದಿ ಖಾರವಾಗಿರುತ್ತೆ. ಗ್ರೇವಿ ಮಸಾಲ ರೆಡಿಯಾಗಿದೆ. ಎಗ್ನ ಸ್ಕ್ರಂಬಲ್ ಮಾಡಿ ಇಟ್ಕೊಂಡಿದ್ದನ್ನ ಆ್ಯಡ್ ಆನ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ಕುಕ್ ಆಗಿರೋದ್ರಿಂದ ಮತ್ತೆ ಕುಕ್ ಮಾಡೋ ನೆಸೆಸಿಟಿ ಇಲ್ಲ. ಮಾಡಿಟ್ಕೊಂಡಿರೋ ಉದುದ್ರಾಗಿರೋ ರೈಸ್ನ ಆ್ಯಡ್ ಆನ್ ಮಾಡ್ಕೊಳ್ಳೋಣ. ಆ ಗ್ರೇವಿಗೆ ಎಷ್ಟು ಬೇಕೋ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಅಳತೆಗೆ. ಚಳಿಗೆ, ಮಳೆಗೆ ಈಸಿ, ಕ್ವಿಕ್, ಬೇಗ, ರಿಚ್ ಇನ್ ಪ್ರೋಟೀನ್ ಎಗ್ ಫ್ರೈಡ್ ರೈಸ್ ಸ್ಟ್ರೀಟ್ ಸ್ಟೈಲ್ ರೆಡಿ ಆಗುತ್ತೆ. ಸೊ ಸೂಪರ್ ಆಗಿರೋ, ಕಲರ್ಫುಲ್ ಆಗಿರೋ ನಮ್ಮ ಎಗ್ ಫ್ರೈಡ್ ರೈಸ್ ರೆಡಿ. ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಸೂಪರಾಗಿದೆ. ಖಾರವಾಗಿ ಬಿಸಿ ಇದ್ದಾಗಲೇ ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಕಲರ್ಫುಲ್ ಆಗಿರೋ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ ಗೈಸ್. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈ ಕಡೆ ಚಿಲ್ಲಿ ಚಿಕನ್ ಮಾಡೋಕ್ಕೆ ಚಿಕನ್ ಕೂಡ ಬೇಯಕ್ಕಿಡ್ತಾ ಇದ್ದೀನಿ. ತೊಳೆದಾಯಿತು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಕ್ಕಿಡ್ತೀನಿ. ಆಮ್ಲೆಟ್ ಮಾಡೋಕ್ಕೆ ಎಲ್ಲ ಕಲಸಿಟ್ಟಾಯಿತು. ಏನೇನು ಗೊತ್ತಾ, ಇವತ್ತು ಸ್ಪೆಷಲ್ ಎಗ್ ಫ್ರೈಡ್ ರೈಸ್, ಆಮ್ಲೆಟ್, ಚಿಲ್ಲಿ ಚಿಕನ್. ಬೆಳಗ್ಗೆ ನೋಡಿ ಅಡುಗೆ ಮನೆ ಪರಿಸ್ಥಿತಿ ನೋಡಿ. ಇದೆಲ್ಲ ಇನ್ನು ಕ್ಲೀನ್ ಮಾಡಬೇಕು, ಮಾಡ್ಕೋತೀನಿ. ಫಸ್ಟ್ ಇದನ್ನು ಮಾಡಿಬಿಡ್ತೀನಿ. ಓಕೆ, ಚಿಲ್ಲಿ ಚಿಕನ್ ಮಾಡೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. 1 kg ಚಿಕನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಸಿಂಪಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಕ್ಯಾಪ್ಸಿಕಮ್, ಗ್ರೀನ್ ಚಿಲ್ಲಿ, ಟೊಮೆಟೊ, ಪೆಪ್ಪರ್, ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡರ್. ಪಾತ್ರೆ ಇಟ್ಕೊಂಡು ಎಣ್ಣೆ ಕಾಯಿದ್ಮೇಲೆ ಕರಿಬೇವು, ಆನಿಯನ್, ಗ್ರೀನ್ ಚಿಲ್ಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅರಿಶಿನ, ದೊಡ್ಡ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಹಾಕಿದಷ್ಟು ರುಚಿ ಜಾಸ್ತಿ. ಬೆಳಗ್ಗೆ ಸೂಪರಾಗಿರುತ್ತೆ. ಖಾರವಾಗಿ ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಡ್ರೈ ಮೇಥಿ ಸೊಪ್ಪು, ಬೇಯಿಸಿ ಇಟ್ಕೊಂಡಿರೋಂಥ ಚಿಕನ್. ಆಲ್ರೆಡಿ ಕುಕ್ ಆಗಿರೋದ್ರಿಂದ ಜಾಸ್ತಿ ಕುಕ್ ಆಗೋ ಅವಶ್ಯಕತೆ ಇಲ್ಲ. ಚೂರು ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಸೋಯಾ ಸಾಸ್, ವೆನಿಗರ್. ಬೇಯಿಸುವಾಗ ಆಲ್ರೆಡಿ ಸಾಲ್ಟ್ ಹಾಕಿರೋದ್ರಿಂದ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ ಬೇಕು ಅನ್ನೋದಾದರೆ, ಸ್ವಲ್ಪ ತೆಳು ಆಯಿತು ಅನ್ನೋದಾದರೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. 1 ಸ್ಪೂನ್ ಕಾರ್ನ್ಫ್ಲೋರ್ ಥಿಕ್ನೆಸ್ ಕೊಡುತ್ತೆ. ಸೊ ರೆಸ್ಟೋರೆಂಟ್ ಸ್ಟೈಲ್ ಖಂಡಿತವಾಗ್ಲೂ. ಗಾರ್ನಿಷ್ಗೆ ಸ್ವಲ್ಪ ಕೊಬ್ಬರಿ, ಕೊರಿಯಾಂಡರ್, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣನ್ನ ಮೇಲೆ ಸ್ಕ್ವೀಸ್ ಮಾಡಿದ್ರೆ ರೆಸ್ಟೋರೆಂಟ್ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ. ನಿಜಕ್ಕೂ ಟ್ರೈ ಮಾಡಿ, ಸೂಪರಾಗಿರುತ್ತೆ, ಯಮ್ಮಿ ಆಗಿರುತ್ತೆ. ಚಿಲ್ಲಿ ಚಿಕನ್ ಟೇಸ್ಟ್ ನಾಟಿ ಸ್ಟೈಲು ಸೂಪರಾಗಿರುತ್ತೆ. ರುಚಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ರೆಡ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ, ರೆಡಿ ಟು ಈಟ್, ರೆಡಿ ಟು ಸರ್ವ್. ಬಟ್ ನಮ್ಮ ಕೆಲಸ ಇನ್ನೂ ಮುಗಿದಿಲ್ಲ. ಟೈಮ್ ಇವಾಗ 7:30. ಆಮ್ಲೆಟ್ 1 ಹಾಕಬೇಕು. ಫ್ರೈಡ್ ರೈಸ್ ರೆಡಿ ಆಯಿತು, ಚಿಲ್ಲಿ ಚಿಕನ್ ರೆಡಿ ಆಯಿತು. ನೋಡಿ
ಕೌಂಟರ್ ಟಾಪ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಆಫ್ ನಾಳೆ ಮಂಡೇ, ಮಂಗಳವಾರ ಅಮಾವಾಸ್ಯೆ ಇದೆ, ಎರಡಕ್ಕೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸೋನೆ ಹನಿ ಕಮ್ಮಿ ಆಗಿದೆ. ಸೊ ನೋಡಿ, ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದೆ, ಬಟ್ ಇದೆಲ್ಲ ತೊಳಿಬೇಕು ಇವಾಗ. ತೊಳಿಯೋಕೆ ಇಟ್ಟಿದ್ದೀನಿ. ಇನ್ನೂ ಇಷ್ಟು ಕೆಲಸ ಬ್ಯಾಲೆನ್ಸ್ ಇದೆ. ಕಸ ಹೊಡಿಬೇಕು, ಮನೆ ಒರೆಸ್ಬೇಕು. ಟೈಮ್ ಜಸ್ಟ್ ಇವಾಗಿನ 7:15. ಆಮ್ಲೆಟ್ ಒಂದು ಹಾಕ್ಬಿಟ್ರೆ ಅಡುಗೆ ಮನೆ ಕೆಲಸ ಮುಗೀತು ಗೈಸ್. ನೀವೇನೇನು ಸ್ಪೆಷಲ್ ಪ್ರಿಪೇರ್ ಮಾಡಿದ್ರಿ ಕಮೆಂಟಲ್ಲಿ ಹೇಳಿ ನನಗೆ, ಆಯಿತಾ? ಕಾಯ್ತಾ ಇರ್ತೀನಿ, ನಾನು ಕೆಲಸ ಮುಗಿಸ್ತೀನಿ ಫಸ್ಟು. ಸೋಫಾ ಕೆಳಗೆ ಬಗ್ಗಿ ಗುಡಿಸ್ಬೇಕು ಹೇಳಿದ್ದೀನಿ. ಸೋಫಾ ಕೆಳಗಿರೋದೆಲ್ಲ ಸೋಫಾ ಕೆಳಗೆ ಇರುತ್ತೆ ಕಸ. ಅಡುಗೆ ಮನೆ ಬಾಯ್ಲಿ, ಒಂದು ನಿಮಿಷ, 1 ಸೆಕೆಂಡ್ ಬಾಯ್ಲಿ. ಹೊರಗಡೆ ನೀಟಾಗಿ ಗುಡಿಸ್ಕೊ. ಇವಾಗ ಯಾರು ಏನು ಚೆಲ್ಲಕ್ಕೆ ಬಂದಿದ್ರು? ಕಸ ಇಲ್ಲ, ಇಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ. ಅದನ್ನು ತೊಗೊಂಬಂದು ಕಸ ತೊಗೊಂಬಂದು ಅದಕ್ಕೆ ಹಾಕ್ಬಿಟ್ಟು ಕಸ ಟಬ್ಬ ಕೊಟ್ಬಿಡು ಬಾ. ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಈ ಕಡೆದೆಲ್ಲ ಕಾರ್ನರ್ ಎಲ್ಲ ಕ್ಲೀನ್ ಆಯಿತು. ಇದೆಲ್ಲ ಮ್ಯಾಟೆಲ್ಲ ತೊಳೆದು ಬೇರೆ ಒರೆಸ್ಕೊಂಡು ಹಾಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಆಮ್ಲೆಟ್ ಹಾಕಿ ಕೊಟ್ಬಿಟ್ರೋಣ. ಆಮೇಲೆ ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ. ವೆಜ್ ಆಮ್ಲೆಟ್, ಎಲ್ಲ ರೀತಿ ತರಕಾರಿ ಹಾಕಿ ಮಾಡ್ತಾರಂಥ ಆಮ್ಲೆಟ್. ಸೊ ಚೆಲ್ಬೇಡ ಮತ್ತೆ, ಎಲ್ಲ ಮತ್ತೆ ಚೆಲ್ದಲ್ಲ, ಎಲ್ಲ ಒರೆಸಿದ್ದೆ ನಾನು. ಇದರಲ್ಲಿ ಕಸಮರದಲ್ಲಿರೋ ಕಸನೂ ಹಾಕೊಂಡೋಗು. ಪ್ಲೇಟ್ ಅದು ತೊಳೆಯೋಕೊಡು, ಆ ಪ್ಲೇಟ್ ತೊಳೆಯೋಕೊಡು ಅವರಿಗೆ, ಎತ್ಕೊಂಡೋಗಿ ಕೆಳಗಡೆ ಪ್ಲೇಟ್ ಅದು. ಸೊ ಸ್ವಲ್ಪ ಇನ್ನೊಂಚೂರು ಸಲ ಒರೆಸ್ಕೊಂಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಇವತ್ತಿನ ಕೆಲಸ, ಬೆಳಗ್ಗೆ ಕೆಲಸ. ಇನ್ನು ಫ್ರೆಶ್ ಅಪ್ ಆಗಬೇಕು. ಕೆಳಗಡೆ ತಿಂಡಿ ಇದೆ ಗೈಸ್, ಕೆಲಸ ಇದೆ ಕೆಳಗಡೆ ಗೋಡೌನಲ್ಲಿ ಕೂಡ. ಸೊ ನಮ್ಮ ಕೆಲಸ ಇಲ್ಲಿ ನೋಡಿ ಈ ರೀತಿ, ಅಲ್ಲೂ ಕೆಲಸ ಇಲ್ಲೂ ಕೆಲಸ, ಡಬಲ್ ಕೆಲಸ, ಏನೂ ಮಾಡೋಕ್ಕಾಗಲ್ಲ. ಆಮ್ಲೆಟ್ ಕೂಡ ಹಾಕಾಯಿತು. ಸದ್ಯಕ್ಕೆ ಈಗ ಎಷ್ಟು ಬೇಕಲ್ಲ ಅಷ್ಟು ಆಮ್ಲೆಟ್ಸ್ ಮಾತ್ರ ಹಾಕಿದ್ದೀನಿ. ಒಂದು 4-5 ಹಾಕಿದ್ದೀನಿ ಅಷ್ಟೇ. ಆಮೇಲೆ ಬೇಕಿದ್ರೆ ಹಾಕೊಳ್ಳೋಣ ಅಂತ. ಸೊ ಸೂಪರಾಗಿ ಬಂದಿದೆ ಆಮ್ಲೆಟ್. ಎಲ್ಲ ತರಕಾರಿ ಹಾಕಿರೋ ಬಿಸಿ ಬಿಸಿ ಆಮ್ಲೆಟ್. ಎಲ್ಲರೂ ಮಾಡ್ತಿರೋ ಆಮ್ಲೆಟು, ನಾನೇನು ಸ್ಪೆಷಲ್ಲಾಗಿ ಏನು ಮಾಡ್ತಾಯಿಲ್ಲ. ಸತೀಶ್ ಆಮೇಲೆ ಹಾಕ್ಕೊಡ್ತೀನಿ ಬಿಸಿ ಬಿಸಿ. ಅವ್ರು ಬಂದಮೇಲೆ ಸದ್ಯಕ್ಕೆ ಸಾಕು ಇಷ್ಟು. ಮಿಕ್ಕಿದ ಕೆಲಸ ಮಾಡಿಡೋಣ. ಓಕೆ, ಹಾಕ್ಕೊಡ್ತೀನಿ. ಸೈಡ್ ಬಾ, ಚೆಲ್ಬೇಡ. ಎಗ್ ಐತೆ ಬಿಡು, ಎಗ್ ರೈಸಲ್ಲಿ ಎಗ್ಗಿಲ್ದೆ ಎಗ್ ಮಾಡಿ. ಒಂಚೂರು ಇಲ್ಲ. ಹೌದು, ಎಗ್ ರೈಸಲ್ಲಿ ಎಗ್ಗೇ ಇಲ್ಲ ಬಿಡು. ಅವಳಿಗೆ ಸಪ್ರೇಟ್ ಕರಿಬೇಕಾ? ನನ್ನ ಮಗನಿಗೆ ಫೇವ್ರೇಟ್. ಬಟ್ ಆದರೆ ಜಾಸ್ತಿ ಬೆಳಗ್ಗೆ ರೈಸ್ ಐಟಮ್ ನಾವು ಮಾಡೋದು ಇಲ್ಲ, ಕೊಡೋದು ಇಲ್ಲ. ಬಟ್ ತುಂಬ ಹಠ ಮಾಡ್ತಾಯಿದ್ದ. ಏನೇ ಬೇಕಾದರೂ ಕಷ್ಟಪಟ್ಟರೆ ತಾನೇ ಪ್ರತಿಯೊಂದು ಸಿಗೋಕ್ಕೆ. ಸತೀಶ್ ಅಂದರು ಪಾಪ ಹೋಗಲಿ ಮಾಡಿಕೊಡು ಅಂತ. ಬಟ್ ಆದರೆ ಈ ಮಳೆ ಅಂತೂ ನಿಲ್ತಾನೇ ಇಲ್ಲ ಗಾಯ್ಸ್. ಮೇಲಿಂದ ಮೇಲೆ ದೋ ಅಂತ ಉಯ್ತಾನೆ ಇದೆ. ನಿಮ್ಮ ಕಡೆ ಎಲ್ಲ ಮಳೆ ಆಯಿತಾ? ಕಮೆಂಟ್ ಮಾಡಿ. ಚಾರು ಮನೆ ಕಸ ಎಲ್ಲ ಗುಡಿಸೋದ್ಲಲ್ವ, ನಾನು ನೀಟಾಗಿ ನೆಲೆ ಎಲ್ಲ ಒರೆಸ್ಕೊಂಬಿಟ್ಟು ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಬಟ್ಟೆ ಎಲ್ಲ ತೊಳೆದಾಕಿದ್ದೀನಿ. ಬಟ್ ಬಟ್ಟೆ ಇವತ್ತು ಒಣಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನೋಡಿ ಗೈಸ್, ಎಷ್ಟು ಮಳೆ ಉಯ್ತಾನೇ ಇದೆ. ಎಲ್ಲ ತಾರಸಿ ಮೇಲೂ ನೀರು. ನನಗೊಂದು ಆಸೆ ಗೈಸ್, ಈ ಥರ ಗ್ರಿಲ್ಸ್ ಮೇಲೆಲ್ಲ ನೀರಿರುತ್ತಲ್ಲ, ಅದನ್ನು ಈ ಥರ ಆಟ ಆಡೋಕ್ಕೆ ತುಂಬ ಇಷ್ಟ. ಸತೀಶ್ ಶುರು ಮಾಡ್ತಾಯಿದ್ರು, ಹಂಗೆ ನೀರೊಳಗೆ ನಿಂತಿರು, ಕೈ ನೋವು ಕಾಲು ನೋವು ಅನ್ನೋ ನಿಂಗೆ ಮಾಡ್ತೀನಿ ಅಂತ. ಸೊ ಇವತ್ತೆಲ್ಲ ಬಟ್ಟೆ ಒಣಗಲ್ಲ ಅಂತ ಗೊತ್ತು. ಸೊ ಫ್ರೆಶ್ ಅಪ್ ಆಗಿದ ತಕ್ಷಣ ಇದೇ ಕೆಲಸ ನನಗೆ ಈ ಮಳೆಗಾಲದಲ್ಲಿ. ಈ ಥರ ನೀರು ಎಲ್ಲೆಲ್ಲಿ ನಿಂತಿರುತ್ತೆ ಅದನ್ನೆಲ್ಲ ಈ ಥರ ನೀರು ಹೊಡಿತಾ ಇದ್ದೀನಿ ಅಂತ ಆಟ ಆಡ್ತಾ ಇರ್ತೀನಿ. ನಮ್ಮ ಒಳಗಡೆ ಇನ್ನೂ ಒಂದು ಚೈಲ್ಡ್ ಜೀವಂತವಾಗಿದೆ ಅಲ್ವಾ? ನಿಜ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ. ನಾನು ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡಬೇಕಾಗಿತ್ತು. ಬಿಕಾಸ್ ಆಫ್ ನಾಳೆ ಮಂಡೇ ಇದೆ, ಅಮಾವಾಸ್ಯೆ ಇದೆ. ನಾಳೆ ಮಂಡೇ ಸೋಮವಾರ ಮಾಡ್ಕೊಳಕ್ಕಾಗಲ್ಲ, ಇವತ್ತೇ ಮಾಡ್ಕೊಳ್ಳೋಣ ಅಂತ. ನಂದಿನ್ನ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ಸೊ ಹಾಗಾಗಿ ಮಾಡಿದ್ದು ಎಷ್ಟೋ ಅಷ್ಟೇ ಮಾಡಿ ಇಟ್ಟಿದ್ದು. ಫಸ್ಟಿಗೆ ನೀಟಾಗಿ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಬೇಗ ಎಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳಿ ಕೆಳಗಡೆ ಬಿಸಿ ಇಡ್ಲಿ ಮಾಡಿದರು, ಚಿಬ್ಲಿ ಇಡ್ಲಿ.
ಸೂಪರಾಗಿತ್ತು ಗೈಸ್. ಸತೀಶು ಸಖತ್ತಾಗಿ ರುಬ್ತಾರೆ ಗ್ರೈಂಡ್ರಲ್ಲಿ. ನಾನು ಕರೀತಾರೆ ಕೈ ಕೊಡು ರುಬ್ಬು ನೀರು ಹಾಕು ಉದ್ದಿಗೆ ಅಂತ. ಬಟ್ ನನಗಷ್ಟು ಗೊತ್ತಾಗಲ್ಲ. 15 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ, ಇನ್ನೂ ಗೊತ್ತಾಗಲ್ವಾ ಅಂತಾರೆ. ಬಟ್ ಸತೀಶ್ ಕೈಯಲ್ಲಿ ಸಂಪಳ ರುಬ್ಬಿದ್ರೆ ತುಂಬ ಚೆನ್ನಾಗಿ ಹುಳಿ ಬರುತ್ತೆ. ಸೊ ನಾನು ಸ್ವಲ್ಪ ಸಂಪಳ ಎತ್ಕೊಂಡು ಫ್ರಿಜ್ಗೆ ಇಟ್ಕೊಂಡೆ, ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಬಟ್ ಇವತ್ತು ಇಡ್ಲಿ ನಾಳೆನೂ ಇಡ್ಲಿ ಅಂದರೆ ಮುಖ ಮುರಿತಾರೆ. ಫ್ರಿಜ್ಜಲ್ಲಿ ಇದ್ದರೆ ಏನು ಹುಳಿ ಜಾಸ್ತಿ ಬರಲ್ಲ ಅಲ್ವಾ, ಹಾಳಾಗಲ್ಲ ಅಲ್ವಾ, ಗ್ರೈಂಡರಲ್ಲಿ ರುಬ್ಬಿರೋದು ಅಂತ ಹೇಳಿ ಇನ್ನು ಯಾವಾಗಲಾದರೂ ಮಾಡೋಣ ಅಂತ. ಚಿಲ್ಲಿ ಚಿಕನ್ಗಂತೂ ಸೂಪರ್ ಕಾಂಬಿನೇಷನ್. ಇದಿಷ್ಟು ಬೆಳಗ್ಗೆ ಆಯಿತು. ಇನ್ನು ಸಂಜೆ ಮಳೆ ಇನ್ನೂ ನಿಂತಿಲ್ಲ, ದೋ ಅಂತ ಮಳೆ ಹುಯ್ತಾನೆ ಇತ್ತು. ಸತೀಶು ಫಿಶ್, ಅಂಜಲಿ ಫಿಶ್ ಎಲ್ಲ ತೊಗೊಂಬಂದಿದ್ರು. ಸೊ ಸ್ವಲ್ಪ ಸಾಂಬಾರು ಕೂಡ ಇತ್ತು, ಅದನ್ನೆಲ್ಲ ಕುದಿಸಿಟ್ಬಿಟ್ಟು ಅವರಿಗೆ ತವಾ ಫ್ರೈ ಬೇಕಿತ್ತಂತೆ. ಕಬಾಬ್ ಮಸಾಲೆ ಎಲ್ಲ ಹಾಕಿಬಿಟ್ಟು ತವಾದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಡೀಪ್ ಫ್ರೈ ಏನು ಮಾಡೋಕ್ಕೋಗಲಿಲ್ಲ. ಸೊ ಕಬಾಬ್ ಮಸಾಲೆ ನಾನು ಸುಮಾರು ಸಲ ತೋರಿಸಿದ್ದೀನಿ ಮನೇಲಿ ಹೇಗೆ ಮಾಡ್ಕೋತೀನಿ ಅಂತ. ಫಿಶ್ ಅಂದರೆ ಸತೀಶ್ಗೆ ತುಂಬ ಫೇವ್ರೇಟ್. ಸೊ ಹಾಗಾಗಿ ಅವ್ರಿಗೆ ಫಿಶ್ ತವಾ ಫ್ರೈ ಮಾಡ್ತಾಯಿದ್ದೀನಿ. ಸೂಪರಾಗಿ ಬಂದಿತ್ತು, ಸುಳ್ಳು ಹೇಳ್ತಾ ಇಲ್ಲ. ಖಂಡಿತವಾಗ್ಲೂ ನೀವು ಒಂದ್ಸಲಿ ಮನೇಲೇ ಮಾಡಿ, ಹೋಟೆಲ್ ಸ್ಟೈಲಲ್ಲೇ ಇತ್ತು. ಸತೀಶ್ಗೆ ಅಷ್ಟು ಚಿಕನ್ ಇಷ್ಟ ಆಗೋದಿಲ್ಲ, ಅವ್ರು ತಿನ್ನೋದು ಇಲ್ಲ ಎಸ್ಪೆಷಲಿ. ಸೊ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆಯಿಂದ ಪಾಪ ಅವ್ರ ಕೆಲಸ ಅಂತ ತಿಂದೇ ಇರಲಿಲ್ಲ. ಹಾಗಾಗಿ ತಿನ್ನಲಿ ಹೊಟ್ಟೆ ತುಂಬ ಅಂತ ಹೇಳಿ ಈ ಮಳೆಗೂ ಈ ಚಳಿಗೂ ಫಿಶ್ ತವಾ ಫ್ರೈ ಸಖತ್ತಾಗಿ ಬಂತು. 7-8 ತಂದಿದ್ರು. ಸೊ ಸೂಪರಾಗಿ ಮಾಡಿದೆ, ಚೆನ್ನಾಗಿತ್ತು. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ಟಿ ವಿ ಆನ್ ಮಾಡಿಕೊಂಡು ಈಚೆ ಹೋಗೋಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ಅಷ್ಟು ಮಳೆ. ಇಲ್ಲಿ ನೋಡಿ ಎಷ್ಟೋ ಥರ ಆಡ್ತಾ ಇದ್ದಾಳೆ. ಅದಕ್ಕೆ ನಾನು ತಿಂದಿದ್ದು ಜಾಸ್ತಿ ಆಯಿತಾ ಅಂತ ಕಮೆಂಟ್ಸ್ ಹೊಡಿತಾ ಇದ್ದೆ ನಾನೇ. ಬಂದ ತಕ್ಷಣ ಟ್ಯೂಷನ್ ಇತ್ತು ನನ್ನ ಮಗನಿಗೆ, ಹಾಕೊಂಡು ಕೂತ್ಕೊಂಡ್ಬಿಟ್ಟ ಬಿಸಿ ಬಿಸಿ 3-4 ಅವನೇ ತಿಂದಿದ್ದಾನೆ ಗೈಸ್. ಕಣ್ಣಾಕ್ಬೇಡಿ, ನನ್ನ ಫ್ರೆಂಡ್ಸು ನನ್ನ ಸಿಸ್ಟರ್ಸ್ ಅಂತ ಕೆಟ್ಟ ಕಣ್ಣೆಲ್ಲ ಗೊತ್ತು. ಬಟ್ ಸತೀಶ್ ಹೇಳ್ತಾ ಇದ್ರು ತಿನ್ನೋದೆಲ್ಲ ವೀಡಿಯೋ ಮಾಡಬೇಡ ಅಂತ. ಇವಳು ನೋಡಿ ಇವಳು ರಿಯಾಕ್ಷನು, ಅಮ್ಮ ಎಣಿಸ್ತಾ ಇದ್ದಾಳೆ ಎಷ್ಟು ತಿಂದಿದ್ದಾನೆ ಅಂತ. 4 ಅವನು ಒಬ್ಬನೇ ತಿಂದಿದ್ದಾನೆ ಅಮ್ಮ ಅಂತ ಹೇಳ್ತಾ ಇದ್ದಾಳೆ. ಸೊ ಬಿಸಿ ಬಿಸಿ ಇದ್ದಾಗ ತಿಂದ್ಬಿಟ್ರೆ ಅದೇನು ಹೆವಿ ಅಲ್ಲ, ಗುಡ್ ಕೊಲೆಸ್ಟ್ರಾಲ್ ಅಲ್ವಾ. ಸೊ ಹಾಗಾಗಿ ಸಂಡೇ ಇಸ್ ಅ ಫನ್ ಡೇ ಅಂತ ಹಿಂಗೆ ತಿನ್ನಲಿ ಮಜಾ ಮಾಡಲಿ ಅಂತ ಹೇಳಿ ಇಷ್ಟೆಲ್ಲ ಮಾಡಿರೋಂಥದ್ದು. ಸೊ ನಾನಂತೂ ಬೆಳಗ್ಗೆ ಎಷ್ಟು ತಿನ್ನೋ ಅಷ್ಟೇ ನೀವು ನೋಡಿದ್ರಿ. ಸೊ ಮತ್ತು ನನಗೆ ಇದು ಇಷ್ಟ ಆಗಲ್ಲ, ನನಗೇನಿದ್ರು ಚಿಕನ್ ಐಟಮ್ಸ್ ಮಾತ್ರ ಇಷ್ಟ ಆಗುತ್ತೆ. ಸೊ ಅವನಿಗಂತೂ ಸ್ವರ್ಗಕ್ಕೆ 3 ಗೇಣು ಅನ್ನೋಂಗೆ ತಿಂತಾಯಿದ್ದಾನೆ. ಇವಳೇನು ಕಮ್ಮಿ ಅಲ್ಲ ಗೈಸ್, ಮೆತ್ತಗೆ ಮಳ್ಮಳ್ಳಿ ಥರ ಇವಳು ತಿಂತಾಳೆ. ಇವಳು 2 ಹಾಕ್ಕೊಂಡು ಕೂತಿದ್ದಾಳೆ ನೋಡಿ. ಸೊ ನಾವು ಅಂದ್ಕೊಳ್ಳೋದಷ್ಟೇ, KG ತೂಕ ಹಾಕ್ಸಿದ್ರೆ ಎಷ್ಟಾಗಿದ್ದಾಳೆ ಗೊತ್ತಾ ಗೈಸ್, 1 to 2 ಆಗಿದ್ದಾಳೆ. ಹಾಲಿಡೇಸಲ್ಲಿ ತಿಂದು ಅವಳೊಬ್ಬಳೇ ಅಲ್ಲ, ಎಲ್ಲರೂ ವೆಯ್ಟ್ ಗೇನ್ ಆಗಿದ್ದೀವಿ ಬಿಕಾಸ್ ಆಫ್ ಜ್ಯೂಸು ಮತ್ತು ಐಸ್ ಕ್ರೀಮ್ಸ್ ಪ್ರಭಾವ. ಇದು ಮಂಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಮಳೆ ಇರಲಿಲ್ಲ ಅಂದ್ಬಿಟ್ಟು ಬಾಗಿಲೆಲ್ಲ ತೊಳೆದು ರಂಗೋಲೆ ಹಾಕ್ತೆ. ಇವತ್ತಿನ ರಂಗೋಲೆ ಚೆನ್ನಾಗಿದೆಯಾ, ಯಾವ ರೀತಿ ಇದೆ ಕಮೆಂಟಲ್ಲಿ ಹೇಳಿ. ಎಲ್ಲ ಆದಮೇಲೆ ವಾಕ್ ಹೋಗೋಣ ಅಂತ ವಾಕ್ ಹೋಗ್ಬಿಟ್ಟು 1 hour ವಾಕ್ ಮುಗಿಸ್ಕೊಂಡು ಬರ್ತಾಯಿದ್ದೀನಿ. ಅಷ್ಟೆಲ್ಲ ಮಳೆ ಹುಯ್ದು ಅಷ್ಟೆಲ್ಲ ಸೋನೆ ಹನಿ ಹಾಕಿ 3 days ಕಂಟಿನ್ಯೂಸ್ ಮಳೆ ಹಾಕಿದ್ರು, ಶೆಕೆ ಮಾತ್ರ ಕಮ್ಮಿ ಆಗಿಲ್ಲ. ಫುಲ್ ಸ್ವೆಟಿಂಗ್. ಒಂಥರ ವೆದರ್ ತುಂಬ ಚೆನ್ನಾಗಿತ್ತು. 5:45 ನಾನು ಮನೆಗೆ ಬಂದಾಗ ರೋಡ್ ಫುಲ್ಲು ನೀರು ನಿಂತಿದೆ, ಸನ್ ರೈಸ್ ಆಗ್ತಾಯಿತ್ತು, ಒಂಥರ ವೆದರ್ ಸೂಪರಾಗಿತ್ತು. ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಮನೆಗೆ ಬಂದ ತಕ್ಷಣ ಆ್ಯಸ್ ಯೂಶ್ವಲ್ ತಿಂಡಿ ಕೆಲಸ ಅದು ಇದು ನಿಮಗೆ ಗೊತ್ತಲ್ವ. ಸೊ ರವೆ ರೊಟ್ಟಿ ಅಥವಾ ರವೆ ದೋಸೆ ಮಾಡೋಣ ಅಂತ ಬ್ಯಾಟರ್ನ ಕಲಸಿಟ್ಕೊಂಡು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಎಸ್ಪೆಷಲಿ ಒಂದೇ ಉಸಿರಿಗೆ ಬೇಗ ಮಾಡಿದೆ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ಅವನಿಗೆ ಸ್ಕೂಲ್ ಇದೆ, ಡಬ್ಬಿ ಕಟ್ಟಬೇಕು, ತಿಂಡಿ ಕೊಡಬೇಕು, ಹರಿಬರಿ ನಿಮಗೆ ಗೊತ್ತಿರುತ್ತೆ ಗೃಹಿಣಿಯ ಬೆಳಗಿನ ದಿನಚರಿ ರೊಟೀನ್ ಹೇಗಿರುತ್ತೆ ಅಂತ. ಜೊತೆಗೆ ಲಂಚ್ ಬಾಕ್ಸು ಕೂಡ ಪ್ಯಾಕ್ ಮಾಡಿಬಿಟ್ಟೆ. ಬಟ್ ನಾನು ಮೆಸೇಜೇ ನೋಡಿಲ್ಲ, ನಿಜಕ್ಕೂ ಫೋನ್ ನೋಡೋಷ್ಟು ಟೈಮ್ ಇರಲಿಲ್ಲ. 7:45ಗೆ ನೋಡ್ಬಿಟ್ಟಿದ್ದಾನೆ. ಮಮ್ಮಿ 7:15 ಸ್ನಾನಕ್ಕೆ ಹೋದಾಗ, ಮಮ್ಮಿ ನೀನೇನು ಡಬ್ಬಿ ಕಟ್ಟಬೇಡ ಅಂತ ಒಂದು ಮಾತು ಹೇಳಲಿಲ್ಲ ಕಳ್ಳ. ಯಾಕಂದರೆ ಸ್ಕೂಲ್ ಹಾಲಿಡೇಸ್ ಆಗಿದೆ ಡ್ಯೂ ಟು ರೈನ್. ಇಷ್ಟು 3 ಡೇಸಿಂದ ಕಂಟಿನ್ಯೂಸ್ ಆಗಿ ರೈನ್ ಇರುವಾಗ ರಜಾ ಕೊಟ್ಟಿದ್ದಾರೆ ಅಂತ ಒಂದು ಮಾತು ಹೇಳಲಿಲ್ಲ. ನಾನು ಒಂದೇ ಉಸಿರಿಗೆ ಉಯ್ಲೋ ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಾನು ಮಾಡ್ತೀನಿ ಅಂತ ಜೊತೆಗೆ ಬಂದುಬಿಡ್ತಾಳೆ. ಸೊ ಅವಳು ಕೂಡ ನಾನು ಕಟ್ತೀನಿ ಅಂದ್ಕೊಂಡು ಬಂದಿದ್ಲು. ದೋಸೆ ಮಾತ್ರ ಸೂಪರಾಗಿ ಬಂದಿತ್ತು. ರವೆ ದೋಸೆ ಒಂಚೂರು ಕಿತ್ತೋಗ್ತಿರಲಿಲ್ಲ. ಮಾಡಿದ್ದು ತೀರಾ ತೆಳುಗೆ ಮಾಡಿದ್ದೆ, ತೆಳುಗೆ ಕಲಿಸ್ಕೊಂಡು ಈ ಥರ ಸ್ಟಿಕ್ಕಿ ಹಾಕಿದೆ ನೀಟಾಗಿ ಬಂದುಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಒಂದೇ ಉಸಿರಿಗೆ ಬೇಗ ಮಾಡಿ ಅಡುಗೆ ಮನೆಯೆಲ್ಲ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು, ನಾನು ಅನ್ಕೋತೀನಿ ವಾರಗಳಲ್ಲಿ ರೊಟ್ಟಿ ಚಪಾತಿ ದೋಸೆ ಮಾಡ್ಕೋಬಾರ್ದು ಅಂತ.
ಬಟ್ ಏನೂ ಮಾಡೋಕ್ಕಾಗಲ್ಲ. ಅದನ್ನು ಬಿಟ್ಟರೆ ಸತೀಶ್ ಬೇರೇನೂ ತಿನ್ನೋದಿಲ್ಲ. ಅವ್ರು ತಿನ್ನಲಿ ಅಂತಲೇ ಈಗ ಇವನಿಗೆ ನೋಡಿ ಬಿಸಿನೀರೆಲ್ಲ ಕಾಯಿಸಿ ವಾಟರ್ ಬಾಟ್ಲಿಗೆ ಹಾಕಿ ಶೂಸ್ ಎಲ್ಲ ಪಾಲಿಷ್ ಮಾಡಿ ಇಟ್ಟು ಒಂದೇ ಒಂದು ಸಲಿಗೂ ರಜಾ ಅಮ್ಮ ನಿಧಾನಕ್ಕೆ ಮಾಡು ಅಂತ ಇಬ್ಬರೂ ಹೇಳಲಿಲ್ಲ. ಇಬ್ಬರು ನಂಗೆ ಚೋಕ್ ಕೊಡಬೇಕು ಅಂತಾನೆ ಮೆಸೇಜ್ ಆಲ್ರೆಡಿ ಇಬ್ಬರು ನೋಡಿದ್ದಾರೆ. ಎಲ್ಲ ಎತ್ತಿಟ್ಬಿಟ್ಟು ಒಂದೇ ಹೊಸ್ರಿಗೆ ಸ್ನಾನ ಮಾಡಿ ಬಟ್ಟೆ ಒಗೆದು ಪಾತ್ರೆ ತೊಳೆದು ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಕ್ಕೆ ಅರ್ಧ ಗಂಟೆ ಆಯಿತು ಗೈಸ್. ನಿನ್ನೆ ಎಲ್ಲ ದೇವ್ರ ಸಾಮಾನು ತೊಳೆದು ಇಟ್ಕೊಂಡಿದ್ದರೂ ಕೂಡ ಇಷ್ಟೊತ್ತಾಯಿತು. ಇನ್ನೇನಾದರೂ ಇವತ್ತು ಎದ್ದು ನಾನು ಪ್ರತಿಯೊಂದು ಮಾಡ್ಕೋತೀನಿ ಅಂತಂದರೆ ಇಷ್ಟು ಬೇಗ ಪೂಜೆ ಮಾಡೋಕ್ಕೆ ಆಗೋದೇ ಇಲ್ಲ. ಮನೆ ಹೆಣ್ಮಕ್ಳು ಕೆಲಸ ಹೆಣ್ಮಕ್ಳಿಗೆ ಗೊತ್ತು. ಏನು ಮಾಡ್ತೀಯಾ, ಮನೇಲಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ರೀಲ್ಸ್ ಮಾಡ್ಕೊಂಡು ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀಯಾ ಅನ್ನೋರ್ಗೆ ಏನು ಗೊತ್ತು ಗೈಸ್. ನಮ್ಮ ಕಷ್ಟ ನಮಗೇನೆ ಗೊತ್ತಿರುತ್ತೆ ಅಲ್ವಾ. ಸೊ ಹೇಗೆ ಇವತ್ತು ದೇವ್ರ ಮನೆ ಅಲಂಕಾರ ಇದೆ ಕಮೆಂಟ್ ಮಾಡಿ. ಎಲ್ಲ ದಾಸವಾಳ ಹೂವು ಎಲ್ಲ ಕಿತ್ಕೊಂಡ್ಬಂದು ವಾಕಿಂದ ಬರುವಾಗ ಸಾಮಂತಿಗೆ ಹೂವು, ಗಣಗಲ ಹೂವು ಮತ್ತು ಬಟನ್ಸ್ ರೋಸ್, ಸೂಜಿ ಮಲ್ಲಿಗೆ ಪ್ರತಿಯೊಂದು ಹಾಕಿ ಇವತ್ತು ವಾರ ಪೂಜೆ ಮಾಡಿದಂಥದ್ದು. ನನಗಂತೂ ಈ ರೀತಿ ಮಾಡಿದ್ರೆ ತುಂಬ ಸಮಾಧಾನ ಆಗುತ್ತೆ. ಈ ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು, ತುಳಸಿ ಕಟ್ಟೆಗೆಲ್ಲ ದೀಪ ಹಚ್ಚಿಟ್ಟು ನನ್ನ ಮಕ್ಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಬೇಗ 8:30ಗೆ ಬಂದೆ ಕರೆಕ್ಟಾಗಿ. ರಜಾ ಆಯ್ತಲ್ಲ ಇಬ್ರಿಗೂ ಅಂತ ಹೇಳಿ ಇವತ್ತು ಬೆಣ್ಣೆ ಅಲಂಕಾರ ನಮ್ಮಪ್ಪ ಸ್ವಾಮಿಗೆ ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ಪ್ರಸಾದ ಇಸ್ಕೊಂಡು ಸಪ್ತಮಾತ್ರಕ ಅಮ್ಮನ ಗುಡಿಗೂ ಕೈ ಮುಕ್ಕೊಂಡು 5-10 ನಿಮಿಷ ಕೂತಿದ್ದು. ಇವತ್ತು ಅಲ್ಲಿ ವೆಜ್ ಪಲಾವ್ ಮತ್ತು ಸಿಹಿ ಪೊಂಗಲ್ ಕೊಟ್ಟಿದ್ದರು. ಅಲ್ಲಿಂದ ನಮ್ಮನೆ ಹತ್ರ ಇರೋ ನಾಗೇಶ್ವರ ಟೆಂಪಲ್ಗೂ ಕೂಡ ಬಂದೆ. ಅಲ್ಲಿ ಬಂದ ತಕ್ಷಣ ಮಹಾಮಂಗಳಾರತಿ ನಡೀತಾ ಇತ್ತು. ಅಲ್ಲೂ ಮಹಾಮಂಗಳಾರತಿ ಇಸ್ಕೊಂಡು ಸಣ್ಣ ಪುಟ್ಟ ಫೋಟೋ ಸೆಲ್ಫೀಸ್ ಎಲ್ಲ ತೆಕ್ಕೊಂಡು ಮಾದಪ್ಪ ಎಲ್ರೂ ಕಾಪಾಡು, ಎಲ್ರಿಗೂ ಒಳ್ಳೇದು ಮಾಡು ಮಾದಪ್ಪ, ಆರೋಗ್ಯ ಕೊಡು, ಆಯುಸ್ ಕೊಡು, ಅಷ್ಟೇ ಬೇಕಾಗಿರೋದು, ಬೇರೆ ಏನೂ ಬೇಡ. ನಾನಂತೂ ದೇವ್ರನ್ನ ಅದನ್ನು ಕೊಡು ಇದನ್ನು ಕೊಡು ಯಾವತ್ತೂ ಕೇಳಿಲ್ಲ ಗೈಸ್. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಬರೋಷ್ಟರಲ್ಲಿ ಸತೀಶ್ ಕೂಡ ಫ್ರೆಶ್ ಅಪ್ ಆಗಿ ಕೂತಿದ್ರು. ಆಫೀಸ್ ರೂಮ್ ಪೂಜೆ ನಾನೇ ಮಾಡಿದೆ ಇವತ್ತು. ಏನ ಯಾವ GRS ಅಲ್ಲೇ ಕಡ್ಡಿ ಕಾದೈತೆ ಕೆಂಪುಗೆ ಇಟ್ಬಿಡ್ತೀನಿ ತುಟಿ ಮೇಲೆ. ಹೋಗಲ್ ರೋಡಲ್ಲಿ ಸುರಿತೈತೆ, ಮಳೆ ಬಿತ್ಕೊಂಡು ಒದ್ದಾಡಿ ಎಲ್ಲ ಒರ್ಸು ಬಾ. ಇಲ್ಲೇ ಸ್ವಿಮ್ಮಿಂಗ್ ಪೂಲ್ GRS ಆಗೈತೆ. ಬಂದಿಯಾ? ಇಷ್ಟು ಮಳೆ ನೋಡಿ ಗೈಸ್. ಹೋಗೋದೆಲ್ಲ ಕ್ಲೀನ್ ಮಾಡಿ ಹೋಗಿ. ಹಾಂ ಹೋಗು. ಸ್ನೋ ಪಾರ್ಕ್ ಹೋಗಿ ಆಟ ಆಡ್ಕೊಂಡು ಹೋಗಿ. ಅಲ್ಲಿ ಕೆಳಗಡೆ ಆಟ ಆಡು, ಬಿತ್ಕೊಂಡು ಒದ್ದಾಡು. ಅದ್ರೊಳಗಡೆನೆ ಆಡು. ಹೋಗು, ಅಲ್ಲಿ ಮೇಲಿಂದ ಉರುಳು ಸಭೆ ಮಾಡು. ಹ್ಞೂ ಹೋಗು. GRS ಅಂತೆ, ಸ್ನೋ ಪಾರ್ಕ್ ಅಂತೆ. ಸುರಿತಾ ಕೂತೈತೆ ಮಳೆ. ನೋಡಿ ಹೇಗೆ ರೆಡಿಯಾಗಿದ್ದೀನಿ. ಸೆಲ್ಫ್ ಮೇಕಪ್, ಸೆಲ್ಫ್ ಹೇರ್ ಸ್ಟೈಲ್. ಒಂದು ಬನ್ ಹಾಕಿದ್ದೀನಿ ಅಷ್ಟೇ, ಟ್ವಿಸ್ಟ್ ಮಾಡಿ. ಮುತ್ತಿನ ಸರ, ಮುತ್ತಿನ ನೆಕ್ಲೆಸ್, ಬಳೆ, ಕಡ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದ್ದೀನ? ಕಮೆಂಟ್ ಮಾಡಿ. ನಾನೇ ಸೆಲ್ಫ್ ಸ್ಯಾರಿ ಡ್ರೇಪಿಂಗ್ ಬೇಗ ಬೇಗ ಮಾಡಿಕೊಂಡೆ. ಸ್ವಲ್ಪ ದಪ್ಪವಾಗಿದ್ದೀನಿ ಅನಿಸ್ತಾ ಇದೆ ಗೈಸ್ ನನಗೆ. ನಿಮಗೂ ಹಂಗೆ ಅನ್ನಿಸ್ತಾ ಇದೆಯಾ? ಕಮೆಂಟ್ ಮಾಡಿ. ನೋಡಿ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತಾ ಇದ್ದೀನಿ. ಗ್ರೀನ್ ವಿತ್ ರೆಡ್ ಕಾಂಬಿನೇಷನಲ್ಲಿರೋಂಥ ಪ್ಯೂರ್ ಕಾಂಜೀಪುರಂ ಸಿಲ್ಕ್ ಸಾರಿ ವೇರ್ ಮಾಡಿದ್ದೀನಿ. ಮುತ್ತಿನ ಸರ ಹಾಕ್ಕೊಂಡಿದ್ದೀನಿ. ನೇಲ್ ಪಾಲಿಶ್ ಹಾಕೊಂಡಿಲ್ಲ ನೋಡಿ, ಅದೇ ಮರ್ತ್ಬಿಟ್ಟೆ. ಏನಕ್ಕೆ ಹಿಂಗೆ ರೆಡಿಯಾಗಿದ್ದೀನಿ ಹೇಳ್ತೀನಿ ಬನ್ನಿ. ರೀಲ್ ಶೂಟ್ ಮಾಡಬೇಕಿತ್ತು, ಸೊ ಅದಕ್ಕೋಸ್ಕರ ಟ್ರೆಡಿಷನಲಾಗಿ ರೆಡಿ ಆದೆ. ಮಳೆ, ತುಂಬ ಮಳೆ, ಏನು ಮಾಡೋದು ಗೊತ್ತಿಲ್ಲ. ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡೆ, ಸ್ಯಾರಿ ಗಲೀಜಾಗಿಬಿಡುತ್ತೆ ಅಂತ. ಸೊ ಆದರೂ ಕೂಡ ಬನ್ನಿ ಹೊರಡೋಣ ಗೈಸ್. ಈ ಪಾರ್ಕಿಗೆ ಬಂದ್ವಿ ವಿಡಿಯೋ ಮಾಡೋಣ ಅಂತ. ಇವಳು ಎಲ್ಲೋದ್ಲೋ ಗೊತ್ತಾಗ್ತಾ ಇಲ್ಲ ಗೈಸ್. ಸೊ ಶಿವರಿಂಗ್ ಆಗ್ತಾಯಿದೆ. ಫಸ್ಟ್ ಟೈಮ್ ಈ ಥರ ಹೊರಗಡೆ ಬಂದು ನಾನು ಶೂಟ್ ಮಾಡ್ತಾ ಇರೋದು. ಬಟ್ ಆದರೆ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಮೈ ಜಾಬ್. ಅದಕ್ಕೂ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡಬೇಡಿ, ಇದು ನನ್ನ ಒಂದು ಕೆಲಸ. ಸೊ ಹಾಗಾಗಿ ಹೂ ತರಕ್ಕೆ ಹೋಗಿಲ್ಲ. ಏನಕ್ಕೆ ಅಷ್ಟೊಂದು ಹೂ ತಂದಿದೀಯಾ? ಅವಳು ನನ್ನ ಕ್ಯಾಮ್ರಾಮನ್. ಸೊ ಹೇಗೆ ವಿಡಿಯೋಸ್ ಮಾಡ್ತಾಳೆ ಪ್ರತಿಯೊಂದು ಶೇರ್ ಮಾಡ್ತೀನಿ. ಚೆನ್ನಾಗಿದ್ರೆ ಒಂದು ಸಪೋರ್ಟ್ ಕೊಡಿ ಆಯಿತಾ. ಹೀಗೆ ವ್ಲಾಗ್ನ ನೋಡ್ತಾ ಇರಿ. ನಿಜಕ್ಕೂ ಸತೀಶ್ಗೆ ಒಂದು ಫೋಟೋ ತೆಗೀರಿ, ವಿಡಿಯೋ ಮಾಡೋಣ ಬನ್ನಿರಿ ಅಂದರೆ ನಿಜಕ್ಕೂ ಬರೋದಿಲ್ಲ. ಸೊ ನನ್ನ ಮಗಳು ಲವ್ ಯು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆದಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಹಂಗೆ ಅನ್ನಿಸ್ತಾ? ಕಮೆಂಟ್ ಮಾಡಿ. ಇದು ದಿನಾ ನಾನು ವಾಕ್ ಮಾಡೋಂಥ ಜಾಗ, ಅದೇ ಪಾರ್ಕ್. ಬೇರೆಲ್ಲೂ ನಾನು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಸಖತ್ ಮಳೆ. ಹೇಗೆ ಕಾಣ್ತಾ ಇದ್ದೀನಿ
ನಾನು ರೀಲ್ ಮಾಡಬೇಕು ಅಂತ ಒಂದು ವಿಡಿಯೋಗೆ ಎಷ್ಟು ಕಷ್ಟಪಡ್ತೀನಿ ಅಂತ ನಿಮ್ಮ ಹತ್ರ ತೋರಿಸ್ಬೇಕು ಅಂತ ಅಷ್ಟೇ ನಾನು ಈ ವ್ಲಾಗ್ನ ವಿಡಿಯೋನ ಶೂಟ್ ಮಾಡ್ತಾ ಇರೋದು. ಎಲ್ಲ ಏನೋ ಅಂತೀರ ಗಾಯ್ಸ್, ಬಾಯಿಗೆ ಬಂದಂಗೆ ಕುತ್ಕೊಂಡು ಕಮೆಂಟ್ ಮಾಡೋಷ್ಟು ಈಸಿ ಅಲ್ಲ ವಿಡಿಯೋ ಮೇಕಿಂಗ್. ಎಷ್ಟೆಲ್ಲ ರಿಸ್ಕ್ ತೊಗೊಂಡು ಎಷ್ಟೆಲ್ಲ ರೆಡಿಯಾಗಿ ಎಷ್ಟೆಲ್ಲ ನಾರ್ಮಲ್ ಆಗಿದ್ದರೆ ನಾರ್ಮಲಾಗಿ ಮಾಡ್ತಾಯಿದ್ರೆ ಅಷ್ಟು ರೆಕಗ್ನೈಸ್ ಆಗೋಕ್ಕಾಗಲ್ಲ. ನೋಡಿ ರೇಷ್ಮೆ ಸೀರೆ ಎಲ್ಲ ಹೋಯ್ತು ಮಳೆಗೆ, ಎಲ್ಲ ಮೇಕಪ್ ಎಲ್ಲ ಮರ್ಜಾಯಿತು. ಸಖತ್ ಮಳೆ ಬಂದ್ಬಿಡ್ತು. ಇನ್ನೊಂದೆರಡು ರೀಲ್ಸ್ ಮಾಡ್ಬೋದಿತ್ತು. ಓ ಗಾಡ್, ಎಷ್ಟು ಮಳೆ, ಫುಲ್ ನೆನ್ಕೊಂಡ್ಬಂದಿದ್ದೀನಿ. ಮೇಕಪ್ ಅಂದರೆ ಕಾಜಲ್ ಐಲೈನರ್ ಅಷ್ಟು ಬಿಟ್ಟರೆ ಒಂದು ಸ್ವಲ್ಪ ಹೈ ಮೇಕಪ್ ಮಾಡಿದ್ದೆ. ಮುಖಕ್ಕಂತೂ ಏನೂ ಹಾಕಲ್ಲ ನಾನು ಯಾವಾಗಲೂ ಅಷ್ಟೇ ನೋಡಿ. ಆಮೇಲೆ ಮೇಕಪ್ ಅಂತ ಅನ್ಬೇಡಿ, ನನ್ನ ಮುಖನ ಯಾವಾಗಲೂ ಫ್ರೀಯಾಗಿರೋಕ್ಕೆ ನೋಡಿ ಕುಂಕುಮ ಎಲ್ಲ ಹರ್ಕೊಂಡು ಬರ್ತೈತೆ ಗೈಸ್. ಫುಲ್ ನೆಂದು ಮುದ್ದೆ ಆಗ್ಬಿಟ್ಟಿದ್ದೀನಿ. ಸಖತ್ ಅಂದರೆ ಸಖತ್ ಕಷ್ಟ ವಿಡಿಯೋ ಮೇಕಿಂಗ್. ಸೊ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ 1 ಅವರ್ ಬೇಕು, ಇದೆಲ್ಲ ತೆಗೆದಿಡಬೇಕು ನಾನು. ಸ್ಟೇಟ್ ಆನ್. ಡಾಬ್ ಅಂದರೆ ಯಾವುದು? ಆ ರಬ್ಬರಿಂದ ತೆಗಿ ಅಷ್ಟೇ, ಇನ್ನೇನು ಇಲ್ಲ. ತಗೋ ಇದೆಲ್ಲ ಐರನ್ ಮಾಡೋ ರೂಮಲ್ಲಿ ಇಟ್ಟು ನೆಂದು ಮುದ್ದೆ ಆಗ್ಬಿಟ್ಟೈತೆ. ಈ ಮಳೇಲಿ ಸೀರೆ ಒಣಗ್ಸೋಕ್ಕೆ ಎಷ್ಟು ದಿನ ಬೇಕೋ ಗೊತ್ತಿಲ್ಲ. ಎಷ್ಟು ಡೆಡಿಕೇಟೆಡ್ ಆಗಿ ಒಂದು ವೀಡಿಯೋಗೋಸ್ಕರ ಕಾಲ್ ಚೈನ್ ಎಲ್ಲ ಹಾಕ್ಕೊಂಡೋಗಿದೆ. ಎಷ್ಟು ನೀಟಾಗಿ ಎಷ್ಟು ಬೇಗ ರೆಡಿ ಆಗ್ತೀವಿ ಅನ್ನೋದಲ್ಲ, ಬಂದಾಗಲೇ ಅದನ್ನು ಹಿಂಗೆ ಕ್ವಿಕ್ಕಾಗಿ ಬಿಚ್ಚಿ ಅದ್ರ ಪ್ಲೇಸ್ಗೆ ಅದನ್ನು ಸೇರಿಸಿ ಅದನ್ನು ಆರ್ಗನೈಸ್ ಮಾಡ್ತೀವಲ್ಲ, ಅದು ನಮ್ಮ ಕ್ರಿಯೇಟರ್ಸ್ಗಿರೋ ಪ್ರೆಷರ್. ಏನು ಹೇಳಿ, ನಾನು ಕೇಳ್ಕೊಳ್ಳೋದು ಒಂದೇ, ಕೂತ್ಕೊಂಡು ಕಮೆಂಟ್ ಮಾಡೋದು ತುಂಬ ಈಸಿ. ಅದ್ರ ಹಿಂದೆ ಇರೋ ಪರಿಶ್ರಮ, ವರ್ಕ್, ಟೆನ್ಷನ್, ಜವಾಬ್ದಾರಿ ಗೈಸ್, ಜವಾಬ್ದಾರಿ. ನಾವೇನೋ ಒಂದು ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಥರದ್ದೆಲ್ಲ ನಾವು ಜೀವನದಲ್ಲಿ ಅನುಭವಿಸ್ಬೇಕಾಗತ್ತೆ. ಕಮೆಂಟ್ ಮಾಡಿ, ತಪ್ಪಿಲ್ಲ. ತಪ್ಪಿದ್ರೆ ಕಮೆಂಟ್ ಮಾಡಿ. ಎಷ್ಟೋ ಜನ ನೋಡ್ತಿರ್ತೀರ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಬಿಗಿನಿ ಹಾಕೊಳ್ಳೋದು ತಪ್ಪು ಅಂತ ಅಲ್ಲ, ಅವರ ವರ್ಕ್ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಯಾವ ಸಿಚುವೇಷನಲ್ಲಿ ಇರ್ತಾರೆ, ಯಾವ ವರ್ಕಲ್ಲಿ ಇರ್ತಾರೆ. ಅಥ್ಲೆಟಿಕ್ಸು ಸೀರೆ ಹಾಕ್ಕೊಂಡು ಮಾಡೋಕ್ಕಾಗಲ್ಲ, ಅವರು ಬಿಗಿನಿ ಹಾಕ್ಕೊಳ್ಳೇಬೇಕು. ಈಗ ಡ್ಯಾನ್ಸ್ ಮಾಡೋರೆಲ್ಲ ತಪ್ಪು 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 ಅಂದರೆ ನನ್ನ ಡ್ಯಾನ್ಸಲ್ಲಿ ನಿಮಗೆ ವಲ್ಗ್ಯಾರಿಟಿ ಏನು ಕಾಣಿಸುತ್ತೆ? ನಾನು ಕೇಳೋದಷ್ಟೇ, ಏನಾದರೂ ವಲ್ಗ್ಯಾರಿಟಿ ಕಾಣಿಸುತ್ತಾ? ವಲ್ಗ್ಯಾರಿಟಿ ಇದ್ದರೆ ನೀವು ಹೇಳಿದ ತಪ್ಪು, ನೀವು ಮಾಡಿದ ತಪ್ಪು, ಆ ರೀತಿ ತೊಗೋತೀನಿ. ಏನೂ ವಲ್ಗ್ಯಾರಿಟಿ ಇಲ್ಲ ಅಂದಮೇಲೆ ನಾನ್ಸೆನ್ಸ್ ಕಮೆಂಟ್ಸ್ ಅವಶ್ಯಕತೆ ಇದೆಯಾ? ನೀವೇ ಕಮೆಂಟ್ ಮಾಡಿ. ನಿಮ್ಮನೆ ಹೆಣ್ಮಕ್ಳಿಗೆ ಈ ರೀತಿ ಹೇಳ್ತೀರಾ ಅಂತ ನಾವು ವಾಪಸ್ ತಿರುಗಿಸಿ ಹೇಳಿದ್ರೆ, ನಮ್ಮನೆ ಹೆಣ್ಮಕ್ಳು ನಿಮ್ಮ ಥರ ವೀಡಿಯೋ ಮಾಡಲ್ಲ ಅಂತಲೂ ಕೂಡ ಹೇಳ್ತೀರಾ, ಕಮೆಂಟ್ ಮಾಡ್ತೀರಾ. ಹಂಗಂತಂದರೆ ನಿಮ್ಮ ದೃಷ್ಟಿಲಿ ವೀಡಿಯೋ ಮಾಡೋರೆಲ್ಲ ಏನು ಗೈಸ್? ನಾವು ಅದರಿಂದ ಅನ್ನ ತಿಂತೀವಿ ಅಂದಮೇಲೆ ಅದಕ್ಕೆ ನಾವು ಒಂದಿಷ್ಟು ಜವಾಬ್ದಾರಿ ಕೊಡಲೇಬೇಕು, ಮಾಡಲೇಬೇಕು. ನೋಡಿ ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟೆಲ್ಲ ಮಾಡಿ ಬೆಳಗ್ಗೆ ಒಂದು ವೀಡಿಯೋಕ್ಕೋಸ್ಕರ ಮದುವೆ ಅಂತಾರ ರೆಡಿಯಾಗಿದ್ದೆ ತಾನೇ. ಅದರಲ್ಲಿ ಕಮೆಂಟ್ಸ್ ಬರೀ, ಏನೂ ಹೇಳೋಕ್ಕಾಗಲ್ಲ ಗೈಸ್. ಎಷ್ಟು ಗೊತ್ತಾ? 11:30 ನೋಡಿ. ಎಲ್ಲ ತೆಗೆದಿಟ್ಟು ನಾರ್ಮಲ್ ಶ್ವೇತ ಆದೆ. ಎಲ್ಲ ಪಪ್ಪಾಯ ಕಟ್ ಮಾಡಿದ್ದೆ ಬೆಳಗ್ಗೆ, ಒಂದು ಉಂಡೆ ಫುಲ್ಲು, 2 ಪೀಸ್ ಅಷ್ಟೇ ಉಳಿದಿದೆ. ತಿಂಡಿ ತಿಂದಿಲ್ಲ, ಇನ್ನು ತಿಂಡಿ ತಿನ್ನಬೇಕು. ಆಗಲೇ ಅಡುಗೆಗೆ ಶುರು ಹಚ್ಕೊಂಡಿದ್ದೀನಿ. ಸಾಂಬಾರು ಮಾಡಬೇಕು, ರೈಸ್ ಮಾಡಬೇಕು,
ಫಸ್ಟು ಹೊಟ್ಟೆಗೆ ಏನಾದ್ರು ಹಾಕೊಂಡ್ಬಿಡ್ತೀನಿ. ಇವ್ಯಾರು ಇಲ್ಲ ನೋಡಿ ಸೇ ಹಾಯ್ ಹಾಯ್ ಮಾಡು ಆಂಟಿ. ಇಲ್ಲಿ ಡ್ಯಾನ್ಸ್ ಬೇಕಾ? ಕಡ್ಲೆಪುರಿ ತಂದ್ಕೊಡ. ಚಾಕಿ ಬೇಕಾ? ಚಾಕಿ ಚಾಕಿ ಬೇಕಾ? ಅಕ್ಕನ್ ಕರಿ ಬಾ ಬಾ. ಆಂಟಿ ಕರಿ ಆಂಟಿ ಕರಿ ಆಂಟಿ ಕರಿ ಅದು ಆಂಟಿ ಕರಿ ಅದು ಆಂಟಿ ಕರಿ ಆಂಟಿ ಕರಿಯಪ್ಪ. ಅಮ್ಮ ಕರಿ ಅಮ್ಮ. ಅಪ್ಪ ಕರಿ ಅಣ್ಣ ಕರಿ ಆಂಟಿ ಕರಿ ಜೋರ ಕರಿ. ಅಕ್ಕ ಕರಿ ಅಕ್ಕ ಕರಿ ಅಕ್ಕ ಅಕ್ಕ ಕರಿ. ಆಂಟಿ ಕರಿ ಕೂತ್ಕೊಳ್ಳ. ಆಂಟಿ ಕರಿ ಎದು ಎದು ಇಲ್ಲಣ್ಣ ಇಲ್ಲೆಲ್ಲ ನೋಡ್ತಾನೆ. ಆಂಟಿ ಕರಿ ನೋಡ ಇಲ್ಲಿ ಆಪಚ್ಚಿ ನೋಡು ಆಪಚ್ಚಿ ಮುಖಂಡ ತೋರಿಸ್ತಿದ್ಯಾ. ಲವ್ ಯು ಎದು ಲವ್ ಯು. ಹೈಫೈ ಮಾಡಿ ಬಂದೆ. ಹೈಫೈ ಮಾಡಿ ಹೇಳ್ಕೊಟ್ಟಿದ್ನಲ್ಲ ಇದು. ಹೈಫೈ ಮಾಡಿ ಬಂದೆ. ಆಯ್ ಓ ಎಲ್ಲ ನೋಡಿಲ್ಲ ಪಪ್ಪಿ ಸೇ ಹಾಯ್ ಎದು ಹಾಯ್. ಆಂಟಿ ಕರಿ ಆಂಟಿ 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 ಸೇ ಮಾಡು. ಆಂಟಿ ಎದುಪ್ಪ. ಆಂಟಿ ಯಾರಿದು ಯಾರಿದು ಎದು ಎದು ಯಾರಿದು? ಇಲ್ಲಿ ನೋಡು ಎದು. ಆಂಟಿ ಮಾಡು. ಆಂಟಿ ಕರಿ ಕರಿ ಅಲ್ವಾ? ಆಂಟಿ ಕರಿ ಅಲ್ವಾ? ಕರಿ ಮತ್ತೆ ಆಂಟಿ ಕರಿ. ಆಂಟಿ ಕರಿ ಇನ್ನೊಂದ್ಸಲಿ ಜೋರ ಕರಿ. ಆಂಟಿ ಕರಿ ಬನ್ನೆ. ಆಂಟಿ ಕರಿ ಆಂಟಿ ಕರಿ ಬನ್ನೆ. ಟಿವಿ ಬೇಕಾ? ಲವ್ ಯು. ಅಯ್ಯೋ ಸೌಂಡ್ ಕೊಡು. ಹೆಂಗ ಆಫ್ ಮಾಡ್ತೀರಾ? ಎಲ್ಲಿ ಕಳಿಸ್ಬೇಡ ನೀನ್ ಫಸ್ಟಿಂದ ಹಾಕ್ರಿ ಅದು ಪ್ಲೀಸ್ ಹಾಕ್ರಿ. ಡಿಜೆ ಹಾಕೊಂಡು ಕರ್ಕೊಂಬಂದಿರೋ ನೀವೇ ನೀವೇ ನೀವೇ. ಹೀಗೆ ಅಪ್ಪಪ್ಪು ಜೊತೆ ಆಟ ಆಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. 1 ಗಂಟೆ ಹಾಗೆ ಹೋಯ್ತು. ಅಡುಗೆ ಮಾಡೋಣ ಅಂತ ಹುಳ್ಳಿಕಾಳು, ಹೆಸರು ಕಾಳು, ಅಳಸಂದೆಕಾಯಿ ಎಲ್ಲ ಹಾಕಿ ಒಂದು ಹುಳಿ ಅಥವಾ ಸಾಂಬಾರು ಸಿಂಪಲ್ಲಾಗಿ ಮಾಡೋಣ ಅಂತ. ಸೊ ತರಕಾರಿ ಎಲ್ಲ ಏನು ಬೇಡವಾಗಿತ್ತು. ಹುಳ್ಳಿಕಾಳು ಹುರಿದ್ಬಿಟ್ಟು ಬಿಸಿನೀರಲ್ಲಿ ನೆನೆ ಹಾಕ್ಕೊಂಡು 2ರಿಂದ 3 ವಿಷಲ್ ಕೂಗಿಸ್ಕೊಂಡು ಬೇಯಿಸಿ ಇಟ್ಕೊಂಡೆ. ಹುಳ್ಳಿಕಾಳು ಹುಳಿ ಸುಮಾರು ಸಲ ರೆಸಿಪಿ ಶೇರ್ ಮಾಡಿದ್ದೀನಿ. ಹೆಲ್ತಿ ಈ ಚಳಿಗೆ ಮೈ ಸ್ವಲ್ಪ ಹೀಟಪ್ ಆಗುತ್ತೆ ಕೋಲ್ಡ್ ಆಗಿದ್ರೆ. 1 ಈರುಳ್ಳಿ, 1 ಟೊಮೆಟೊ, ಬೆಳ್ಳುಳ್ಳಿನ ಜಬ್ಬಿಟ್ಕೊಂಡೆ. ಹುಣಸೆಹಣ್ಣ ಬಿಸಿನೀರಲ್ಲಿ ನೆನೆ ಹಾಕ್ಕೊಂಡೆ. 1 ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಬೆಳ್ಳುಳ್ಳಿ ಜಜ್ಜಿರೋದನ್ನ ಹಾಕ್ಕೊಂಡು ಡ್ರೈಯಾಗಿ ಫ್ರೈ ಮಾಡಿಕೊಂಡು 1 ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಹಸಿ ವಾಸನೆ ಹೋಗೋ ತನಕ. ಇದ್ರ ಮಧ್ಯ ರೈಸ್ಗೂ ಕೂಡ ಇಟ್ಕೊಂಡಿದ್ದೆ. ಬೆಂದಿರೋ ಕಾಳುಗಳು ಎಲ್ಲ ಅಳಸಂದೆ ಕಾಳು, ಹೆಸರು ಕಾಳು, ಹುಳ್ಳಿಕಾಳು ಎಲ್ಲನೂ ಹಾಕ್ಕೊಂಡು ಹಪ್ಳ ಬೇಕಲ್ವ ಚಳಿಗೆ ಕರುಮ್ ಅಂತ ಹಪ್ಳನೂ ಕೂಡ ಫ್ರೈ ಮಾಡಿ ಇಟ್ಕೊಂಡೆ. ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ತಿಳಿ ಸಾರು ಪುಡಿ, ಸ್ವಲ್ಪ ಚಿಟಿಗೆ ಗರಂ ಮಸಾಲ. ಖಾರವಾಗಿರುತ್ತೆ, ಹುಳಿಯಾಗಿರುತ್ತೆ, ಸಿಹಿಯಾಗಿರುತ್ತೆ. ಎಲ್ಲ ಕುದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಮೇನ್ ಹುಣಸೆಹಣ್ಣು ಮತ್ತು ಬೆಲ್ಲ. 2 ಸ್ಪೂನಷ್ಟು ಹುಣಸೆಹಣ್ಣು ಹುಳಿ ಹಾಕಿ 2 ಸ್ಪೂನಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಯಿ ತುರಿದು ಹಾಕಬೇಕು. ತುರಿದು ಹಾಕಿ ಮತ್ತು ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ನಮ್ಮ ಹುಳ್ಳಿಕಾಳು ಹುಳಿ ಸಖತ್ತಾಗಿರುತ್ತೆ. ಫೇವ್ರೆಟ್ ಆಲ್ ಟೈಮ್. ಸೊ ಇದಕ್ಕೆ ಬಿಸಿ ಬಿಸಿ ರೈಸ್ ಕೂಡ ಮಾಡಿಟ್ಟೆ.
ಸ್ವಲ್ಪ ಹಪ್ಪಳ ಕೂಡ ಕರೆದೆ. ಬಿಸಿ ಬಿಸಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಗೈಸ್. ಖಂಡಿತವಾಗ್ಲೂ ಒಂದ್ಸಲ ನೀವು ಇದನ್ನು ರೆಸಿಪಿನ ಶೇರ್ ಮಾಡಿ ನನಗೆ ಕಮೆಂಟ್ ಮಾಡಿ ಗೈಸ್. ಬೆಳಿಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ, ವಿಡಿಯೋ ತುಂಬ ಎಂಡ್ ಆಗಿಬಿಡುತ್ತೆ. ಎಲ್ಲ ಫ್ಯಾಮಿಲಿ ಬಿಸಿ ಮುದ್ದೆ ಊಟ ಮಾಡೋಣ ಅಂತ ಇವತ್ತು 4 ಮುದ್ದೆ ಮಾಡಿದ್ದೀನಿ, ಮಕ್ಳಿಗೂ ಕೂಡ ಸೇರಿಸಿ. ಸೊ ಬಿಸಿ ಬಿಸಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಬೆಳಿಗ್ಗೆ ಬೇಗ 3 ಗಂಟೆಗೆ ಎದ್ದಿದ್ದೀನಿ. ಸತೀಶ್ ಬೇರೆ ಆಯ್ತಾ ಅಂತ ಬೇರೆ ಹೇಳ್ತಾಯಿದ್ರು. ಸೊ ಹಾಗಾಗಿ ಹೇಗಿತ್ತು ವ್ಲಾಗ್, ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಬನ್ನಿ ಊಟ ಮಾಡೋಣ. ನಾನು ಕೂಡ ತಟ್ಟೆಗೆ ಹಾಕ್ಕೊಂಡು ಊಟ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಕೊಡಿ, ಸಪೋರ್ಟ್ ಕೊಡಿ. ನಾನಂತೂ ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಅಷ್ಟೇ ಕೇಳ್ಕೊಳ್ಳೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್. ಊಟ ಮಾಡಿ ನಿದ್ದೆ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು.